ಕೋಗಿಲು ಲೇಔಟ್ನ ಅಕ್ರಮವಾಸಿಗಳಿಗೆ ಜಾಕ್ಪಾಟ್. ಹೋದರೆ ಹೋಗಲಿ, ಬಂದಿದ್ದೀಯಲ್ಲ ಅದನ್ನ ನೋಡ್ಬೇಕು ನೀವೀಗ. ಫಕೀರ್ ಕಾಲೋನಿಯ ನಿವಾಸಿಗಳಿಗೆ ಮನೆಯ ಭಾಗ್ಯ, ಅಂತಿಂತ ಮನೆ ಅಲ್ಲ, ದಂಗ ಹೋಗ್ತೀರಿ ಮನೆಗಳನ್ನು ನೋಡಿದ್ರೆ. ಬ್ಯಾಟರಾಯನಪುರದ ಬೈಯಪ್ಪನಹಳ್ಳಿಯಲ್ಲಿ ಪರ್ಯಾಯ ವಸತಿ ವ್ಯವಸ್ಥೆಯನ್ನ ಸರ್ಕಾರ ಮಾಡ್ತಾ ಇದೆಯಂತೆ. ವಸತಿ ಸಮುಚ್ಚಯದಲ್ಲಿ ಮನೆ ನೀಡುವುದಕ್ಕೆ ಮುಂದಾಗಿದೆ ಸರ್ಕಾರ. ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಸಮುಚ್ಚಯಗಳ ನಿರ್ಮಾಣ. 1 BHK ಫ್ಲಾಟ್ನಲ್ಲಿ ಅಡುಗೆ ಕೋಣೆ, ಬೆಡ್ರೂಮ್, ಹಾಲ್ ಸರ್ಕಾರ ನೀಡೋದಕ್ಕೆ ಮುಂದಾಗಿರುವ ಮನೆಗಳು ಹೆಂಗಿದೆ ಗೊತ್ತಾ? ನೋಡಿ, ವೆರಿ ವೆರಿ ಎಕ್ಸ್ಕ್ಲೂಸಿವ್ ಸ್ಕ್ರೀನ್. ಈಗ ನೀವು ಗಮನಿಸ್ತಾ ಇರೋದು ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ. ಇದು ಈಗ ಕೋಗಿಲು ಲೇಔಟ್ ನಿವಾಸಿಗಳಿಗೆ ಕೊಡ್ತಾ ಇರುವಂತಹ ಮನೆ ವೀಕ್ಷಕರೇ. ವೆರಿ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಯಾರಿಗುಂಟು ಯಾರಿಗಿಲ್ಲ. ಅಬ್ಬಬ್ಬ, ಮನೆ ನೋಡ್ರಿ ಅದನ್ನ. ಏನ್ ಹಾಲು, ಏನ್ ರೂಮು, ಏನ್ ಕಿಚನ್. ಅಪಾರ್ಟ್ಮೆಂಟ್ ಅಲ್ಲಿ ಅದ್ಭುತವಾದ ಮನೆ. ಸೀಟಿನ ಮನೆ ಹೋಗ್ಲಿ, ಅಪಾರ್ಟ್ಮೆಂಟ್ ಮನೆ ಬರ್ಲಿ. ಇದು ಈಗ ಸದ್ಯಕ್ಕೆ ಸರ್ಕಾರ ಇವರಿಗೆ ಕೊಡೋದಕ್ಕೆ ನಿರ್ಧಾರ ಮಾಡಿರುವಂತಹ ಸಮುಚ್ಚಯದ ಮನೆಗಳು. ನೋಡಿ, ಬಾಲ್ಕನಿ, ಕಿಚನ್, ಬೆಡ್ರೂಮ್ ಎಲ್ಲ ನೋಡಿ ಎಷ್ಟು ಅಚ್ಚುಕಟ್ಟಾಗಿದೆ. ಇದರಲ್ಲಿ ಈಗ ಕೋಗಿಲು ಲೇಔಟ್ ನಿವಾಸಿಗಳಿಗೆ ಮನೆಯನ್ನ ಕಟ್ತಾರಂತೆ. ಅಕ್ರಮವಾಗಿ ಇದ್ದವ್ರು ಯಾರೆಲ್ಲ ಈಗ ಬೀದಿಗೆ ಬಂದ್ರು, ನಾವು ಇಂಥವರಿಗೆ ಈ ಮನೆಗಳನ್ನ ಕೊಡ್ತೀವಿ ಅಂತ ಹೇಳ್ತಿದಾರಂತೆ ಸರ್ಕಾರದವರು. ಅವರಿಗೆ ಕೊಡೋದಕ್ಕೆ ನಿರ್ಧಾರ ಮಾಡಿರೋ ಮನೆಗಳು ನೋಡಿ ಹೆಂಗಿದೆ. ಎಲ್ಲಿ ಮನೆ ಅಂತಂದ್ರೆ ಬೈಯಪ್ಪನಹಳ್ಳಿ, ಬ್ಯಾಟರಾಯನಪುರ, ಅಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ನಿರ್ಮಾಣ ಆಗಿರುವಂತಹ ಸಮುಚ್ಚಯ, ಅಲ್ಲಿ ನಿರ್ಮಾಣ ಆಗಿರುವಂತಹ 1 BHK ಮನೆಗಳು. ಇಲ್ಲಿ ಅಕ್ರಮವಾಗಿದ್ವಿ, ಶೀಟ್ ಮನೆಗಳಿತ್ತು, ಅದು ಹೋಗ್ಲಿ ಬಿಡಿ, ನಮಗಿಂತ ಮನೆ ಬಂತಲ್ಲ, ಇದಕ್ಕಿಂತ ಏನ್ ಭಾಗ್ಯ ಬೇಕು ನಮಗೆ ಅಂತ ಈಗ ಅವ್ರ ಮನಸ್ಸಲ್ಲಿ. ಇವರೆಲ್ಲ ಯಾರು ಇಲ್ಲಿ ಮನೆ ತಗೊಳ್ಳೋರು? ಮೂಲತಃ ಹೈದರಾಬಾದ್ನಿಂದ ಬಂದವರು, ಫಕೀರ್ ಕಾಲೋನಿಯಲ್ಲಿ ಇದ್ದಂತವ್ರು. ಅಕ್ರಮವಾಗಿ ಈಗ ಸಕ್ರಮವಾಗಿರೋದಕ್ಕೆ ಹೋಗ್ತಾ ಇದ್ದಾರೆ ಸರ್ಕಾರದ ಕೃಪೆಯಿಂದ. ಕೋಗಿಲು ಲೇಔಟ್ನ ಅಕ್ರಮವಾಸಿಗಳಿಗೆ ಜಾಕ್ಪಾಟ್. ಹೋದರೆ ಹೋಗಲಿ, ಬಂದಿದ್ದೀಯಲ್ಲ ಅದನ್ನ ನೋಡ್ಬೇಕು ನೀವೀಗ. ಫಕೀರ್ ಕಾಲೋನಿಯ ನಿವಾಸಿಗಳಿಗೆ ಮನೆಯ ಭಾಗ್ಯ, ಅಂತಿಂತ ಮನೆ ಅಲ್ಲ, ದಂಗ ಹೋಗ್ತೀರಿ ಮನೆಗಳನ್ನು ನೋಡಿದ್ರೆ. ಬ್ಯಾಟರಾಯನಪುರದ ಬೈಯಪ್ಪನಹಳ್ಳಿಯಲ್ಲಿ ಪರ್ಯಾಯ ವಸತಿ ವ್ಯವಸ್ಥೆಯನ್ನ ಸರ್ಕಾರ ಮಾಡ್ತಾ ಇದೆಯಂತೆ. ವಸತಿ ಸಮುಚ್ಚಯದಲ್ಲಿ ಮನೆ ನೀಡುವುದಕ್ಕೆ ಮುಂದಾಗಿದೆ ಸರ್ಕಾರ. ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಸಮುಚ್ಚಯಗಳ ನಿರ್ಮಾಣ. 1 BHK ಫ್ಲಾಟ್ನಲ್ಲಿ ಅಡುಗೆ ಕೋಣೆ, ಬೆಡ್ರೂಮ್, ಹಾಲ್ ಸರ್ಕಾರ ನೀಡೋದಕ್ಕೆ ಮುಂದಾಗಿರುವ ಮನೆಗಳು ಹೆಂಗಿದೆ ಗೊತ್ತಾ? ನೋಡಿ, ವೆರಿ ವೆರಿ ಎಕ್ಸ್ಕ್ಲೂಸಿವ್ ಸ್ಕ್ರೀನ್. ಈಗ ನೀವು ಗಮನಿಸ್ತಾ ಇರೋದು ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ. ಇದು ಈಗ ಕೋಗಿಲು ಲೇಔಟ್ ನಿವಾಸಿಗಳಿಗೆ ಕೊಡ್ತಾ ಇರುವಂತಹ ಮನೆ ವೀಕ್ಷಕರೇ. ವೆರಿ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಯಾರಿಗುಂಟು ಯಾರಿಗಿಲ್ಲ. ಅಬ್ಬಬ್ಬ, ಮನೆ ನೋಡ್ರಿ ಅದನ್ನ. ಏನ್ ಹಾಲು, ಏನ್ ರೂಮು, ಏನ್ ಕಿಚನ್. ಅಪಾರ್ಟ್ಮೆಂಟ್ ಅಲ್ಲಿ ಅದ್ಭುತವಾದ ಮನೆ. ಸೀಟಿನ ಮನೆ ಹೋಗ್ಲಿ, ಅಪಾರ್ಟ್ಮೆಂಟ್ ಮನೆ ಬರ್ಲಿ. ಇದು ಈಗ ಸದ್ಯಕ್ಕೆ ಸರ್ಕಾರ ಇವರಿಗೆ ಕೊಡೋದಕ್ಕೆ ನಿರ್ಧಾರ ಮಾಡಿರುವಂತಹ ಸಮುಚ್ಚಯದ ಮನೆಗಳು. ನೋಡಿ, ಬಾಲ್ಕನಿ, ಕಿಚನ್, ಬೆಡ್ರೂಮ್ ಎಲ್ಲ ನೋಡಿ ಎಷ್ಟು ಅಚ್ಚುಕಟ್ಟಾಗಿದೆ. ಇದರಲ್ಲಿ ಈಗ ಕೋಗಿಲು ಲೇಔಟ್ ನಿವಾಸಿಗಳಿಗೆ ಮನೆಯನ್ನ ಕಟ್ತಾರಂತೆ. ಅಕ್ರಮವಾಗಿ ಇದ್ದವ್ರು ಯಾರೆಲ್ಲ ಈಗ ಬೀದಿಗೆ ಬಂದ್ರು, ನಾವು ಇಂಥವರಿಗೆ ಈ ಮನೆಗಳನ್ನ ಕೊಡ್ತೀವಿ ಅಂತ ಹೇಳ್ತಿದಾರಂತೆ ಸರ್ಕಾರದವರು. ಅವರಿಗೆ ಕೊಡೋದಕ್ಕೆ ನಿರ್ಧಾರ ಮಾಡಿರೋ ಮನೆಗಳು ನೋಡಿ ಹೆಂಗಿದೆ. ಎಲ್ಲಿ ಮನೆ ಅಂತಂದ್ರೆ ಬೈಯಪ್ಪನಹಳ್ಳಿ, ಬ್ಯಾಟರಾಯನಪುರ, ಅಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ನಿರ್ಮಾಣ ಆಗಿರುವಂತಹ ಸಮುಚ್ಚಯ, ಅಲ್ಲಿ ನಿರ್ಮಾಣ ಆಗಿರುವಂತಹ 1 BHK ಮನೆಗಳು. ಇಲ್ಲಿ ಅಕ್ರಮವಾಗಿದ್ವಿ, ಶೀಟ್ ಮನೆಗಳಿತ್ತು, ಅದು ಹೋಗ್ಲಿ ಬಿಡಿ, ನಮಗಿಂತ ಮನೆ ಬಂತಲ್ಲ, ಇದಕ್ಕಿಂತ ಏನ್ ಭಾಗ್ಯ ಬೇಕು ನಮಗೆ ಅಂತ ಈಗ ಅವ್ರ ಮನಸ್ಸಲ್ಲಿ. ಇವರೆಲ್ಲ ಯಾರು ಇಲ್ಲಿ ಮನೆ ತಗೊಳ್ಳೋರು? ಮೂಲತಃ ಹೈದರಾಬಾದ್ನಿಂದ ಬಂದವರು, ಫಕೀರ್ ಕಾಲೋನಿಯಲ್ಲಿ ಇದ್ದಂತವ್ರು. ಅಕ್ರಮವಾಗಿ ಈಗ ಸಕ್ರಮವಾಗಿರೋದಕ್ಕೆ ಹೋಗ್ತಾ ಇದ್ದಾರೆ ಸರ್ಕಾರದ ಕೃಪೆಯಿಂದ. ಕೋಗಿಲು ಲೇಔಟ್ನ ಅಕ್ರಮವಾಸಿಗಳಿಗೆ ಜಾಕ್ಪಾಟ್. ಹೋದರೆ ಹೋಗಲಿ,
ಬಂದಿದ್ದಿದೆಯಲ್ಲ ಅದನ್ನ ನೋಡ್ಬೇಕು ನೀವೀಗ. ಫಕೀರ್ ಕಾಲೋನಿಯ ನಿವಾಸಿಗಳಿಗೆ ಮನೆಯ ಭಾಗ್ಯ ಅಂತಿಂತ ಮನೆ ಅಲ್ಲ, ದಂಗ ಹೋಗ್ತಿರಿ ಮನೆಗಳನ್ನು ನೋಡಿದ್ರೆ. ಬ್ಯಾಟರಾಯನಪುರದ ಬೈಯಪ್ಪನಹಳ್ಳಿಯಲ್ಲಿ ಪರ್ಯಾಯ ವಸತಿ ವ್ಯವಸ್ಥೆಯನ್ನ ಸರ್ಕಾರ ಮಾಡ್ತಾ ಇದೆಯಂತೆ. ವಸತಿ ಸಮುಚ್ಚಯದಲ್ಲಿ ಮನೆ ನೀಡುವುದಕ್ಕೆ ಮುಂದಾಗಿದೆ ಸರ್ಕಾರ. ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಸಮುಚ್ಚಯಗಳ ನಿರ್ಮಾಣ, 1 BHK ಫ್ಲಾಟ್ನಲ್ಲಿ ಅಡುಗೆ ಕೋಣೆ, ಬೆಡ್ರೂಮ್, ಹಾಲ್ ಸರ್ಕಾರ ನೀಡೋದಕ್ಕೆ ಮುಂದಾಗಿರುವ ಮನೆಗಳು ಹೆಂಗಿದೆ ಗೊತ್ತಾ? ನೋಡಿ, ವೆರಿ ವೆರಿ ಎಕ್ಸ್ಕ್ಲೂಸಿವ್ ಸ್ಕ್ರೀನ್. ಈಗ ನೀವು ಗಮನಿಸ್ತಾ ಇರೋದು ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ. ಇದು ಈಗ ಕೋಗಿಲು ಲೇಔಟ್ ನಿವಾಸಿಗಳಿಗೆ ಕೊಡ್ತಾ ಇರುವಂತಹ ಮನೆ ವೀಕ್ಷಕರೇ. ವೆರಿ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಯಾರಿಗುಂಟು ಯಾರಿಗಿಲ್ಲ. ಹಬ್ಬಬ್ಬ ಮನೆ ನೋಡ್ರಿ ಅದನ್ನ. ಏನ್ ಹಾಲು, ಏನ್ ರೂಮು, ಏನ್ ಕಿಚನ್, ಅಪಾರ್ಟ್ಮೆಂಟ್ ಅಲ್ಲಿ ಅದ್ಭುತವಾದ ಮನೆ. ಸೀಟಿನ ಮನೆ ಹೋಗ್ಲಿ, ಅಪಾರ್ಟ್ಮೆಂಟ್ ಮನೆ ಬರ್ಲಿ. ಇದು ಈಗ ಸದ್ಯಕ್ಕೆ ಸರ್ಕಾರ ಇವ್ರಿಗೆ ಕೊಡೋದಕ್ಕೆ ನಿರ್ಧಾರ ಮಾಡಿರುವಂತಹ ಸಮುಚ್ಚಯದ ಮನೆಗಳು. ನೋಡಿ, ಬಾಲ್ಕನಿ, ಕಿಚನ್, ಬೆಡ್ರೂಮ್ ಎಲ್ಲ ನೋಡಿ ಎಷ್ಟು ಅಚ್ಚುಕಟ್ಟಾಗಿದೆ. ಇದರಲ್ಲಿ ಈಗ ಕೋಗಿಲು ಲೇಔಟ್ ನಿವಾಸಿಗಳಿಗೆ ಮನೆಯನ್ನ ಕಟ್ತಾರಂತೆ. ಅಕ್ರಮವಾಗಿ ಇದ್ದವ್ರು ಯಾರೆಲ್ಲ ಈಗ ಬೀದಿಗೆ ಬಂದ್ರು, ನಾವು ಇಂಥವರಿಗೆ ಈ ಮನೆಗಳನ್ನ ಕೊಡ್ತೀವಿ ಅಂತ ಹೇಳ್ತಿದಾರಂತೆ ಸರ್ಕಾರದವರು. ಅವರಿಗೆ ಕೊಡೋದಕ್ಕೆ ನಿರ್ಧಾರ ಮಾಡಿರೋ ಮನೆಗಳು ನೋಡಿ ಹೆಂಗಿದೆ. ಎಲ್ಲಿ ಮನೆ ಅಂತಂದ್ರೆ ಬೈಯಪ್ಪನಹಳ್ಳಿ, ಬ್ಯಾಟರಾಯನಪುರ, ಅಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ನಿರ್ಮಾಣ ಆಗಿರುವಂತಹ ಸಮುಚ್ಚಯ, ಅಲ್ಲಿ ನಿರ್ಮಾಣ ಆಗಿರುವಂತಹ 1 BHK ಮನೆಗಳು. ಇಲ್ಲಿ ಅಕ್ರಮವಾಗಿದ್ವಿ, ಶೀಟ್ ಮನೆಗಳಿತ್ತು, ಅದು ಹೋಗ್ಲಿ ಬಿಡಿ, ನಮಗಿಂತ ಮನೆ ಬಂತಲ್ಲ, ಇದಕ್ಕಿಂತ ಏನ್ ಭಾಗ್ಯ ಬೇಕು ನಮ್ಗೆ ಅಂತ ಈಗ ಅವ್ರ ಮನಸ್ಸಲ್ಲಿ. ಇವರೆಲ್ಲ ಯಾರು ಇಲ್ಲಿ ಮನೆ ತಗೊಳ್ಳೋರು? ಮೂಲತಃ ಹೈದರಾಬಾದ್ನಿಂದ ಬಂದವರು, ಫಕೀರ್ ಕಾಲೋನಿಯಲ್ಲಿ ಇದ್ದಂತವ್ರು. ಅಕ್ರಮವಾಗಿ ಈಗ ಸಕ್ರಮವಾಗಿ ಇರೋದಕ್ಕೆ ಹೋಗ್ತಾ ಇದ್ದಾರೆ ಸರ್ಕಾರದ ಕೃಪೆಯಿಂದ. ಕೋಗಿಲು ಲೇಔಟ್ನ ಅಕ್ರಮವಾಸಿಗಳಿಗೆ ಜಾಕ್ಪಾಟ್. ಹೋದರೆ ಹೋಗಲಿ, ಬಂದಿದ್ದಿದೆಯಲ್ಲ ಅದನ್ನ ನೋಡ್ಬೇಕು ನೀವೀಗ. ಫಕೀರ್ ಕಾಲೋನಿಯ ನಿವಾಸಿಗಳಿಗೆ ಮನೆಯ ಭಾಗ್ಯ ಅಂತಿಂತ ಮನೆ ಅಲ್ಲ, ದಂಗ ಹೋಗ್ತಿರಿ ಮನೆಗಳನ್ನು ನೋಡಿದ್ರೆ. ಬ್ಯಾಟರಾಯನಪುರದ ಬೈಯಪ್ಪನಹಳ್ಳಿಯಲ್ಲಿ ಪರ್ಯಾಯ ವಸತಿ ವ್ಯವಸ್ಥೆಯನ್ನ ಸರ್ಕಾರ ಮಾಡ್ತಾ ಇದೆಯಂತೆ. ವಸತಿ ಸಮುಚ್ಚಯದಲ್ಲಿ ಮನೆ ನೀಡುವುದಕ್ಕೆ ಮುಂದಾಗಿದೆ ಸರ್ಕಾರ. ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಸಮುಚ್ಚಯಗಳ ನಿರ್ಮಾಣ, 1 BHK ಫ್ಲಾಟ್ನಲ್ಲಿ ಅಡುಗೆ ಕೋಣೆ, ಬೆಡ್ರೂಮ್, ಹಾಲ್ ಸರ್ಕಾರ ನೀಡೋದಕ್ಕೆ ಮುಂದಾಗಿರುವ ಮನೆಗಳು ಹೆಂಗಿದೆ ಗೊತ್ತಾ? ನೋಡಿ, ವೆರಿ ವೆರಿ ಎಕ್ಸ್ಕ್ಲೂಸಿವ್ ಸ್ಕ್ರೀನ್. ಈಗ ನೀವು ಗಮನಿಸ್ತಾ ಇರೋದು ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ. ಇದು ಈಗ ಕೋಗಿಲು ಲೇಔಟ್ ನಿವಾಸಿಗಳಿಗೆ ಕೊಡ್ತಾ ಇರುವಂತಹ ಮನೆ ವೀಕ್ಷಕರೇ. ವೆರಿ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಯಾರಿಗುಂಟು ಯಾರಿಗಿಲ್ಲ. ಹಬ್ಬಬ್ಬ ಮನೆ ನೋಡ್ರಿ ಅದನ್ನ. ಏನ್ ಹಾಲು, ಏನ್ ರೂಮು, ಏನ್ ಕಿಚನ್, ಅಪಾರ್ಟ್ಮೆಂಟ್ ಅಲ್ಲಿ ಅದ್ಭುತವಾದ ಮನೆ. ಸೀಟಿನ ಮನೆ ಹೋಗ್ಲಿ, ಅಪಾರ್ಟ್ಮೆಂಟ್ ಮನೆ ಬರ್ಲಿ. ಇದು ಈಗ ಸದ್ಯಕ್ಕೆ ಸರ್ಕಾರ ಇವ್ರಿಗೆ ಕೊಡೋದಕ್ಕೆ ನಿರ್ಧಾರ ಮಾಡಿರುವಂತಹ ಸಮುಚ್ಚಯದ ಮನೆಗಳು. ನೋಡಿ, ಬಾಲ್ಕನಿ, ಕಿಚನ್, ಬೆಡ್ರೂಮ್ ಎಲ್ಲ ನೋಡಿ ಎಷ್ಟು ಅಚ್ಚುಕಟ್ಟಾಗಿದೆ. ಇದರಲ್ಲಿ ಈಗ ಕೋಗಿಲು ಲೇಔಟ್ ನಿವಾಸಿಗಳಿಗೆ ಮನೆಯನ್ನ ಕಟ್ತಾರಂತೆ. ಅಕ್ರಮವಾಗಿ ಇದ್ದವ್ರು ಯಾರೆಲ್ಲ ಈಗ ಬೀದಿಗೆ ಬಂದ್ರು, ನಾವು ಇಂಥವರಿಗೆ ಈ ಮನೆಗಳನ್ನ ಕೊಡ್ತೀವಿ ಅಂತ ಹೇಳ್ತಿದಾರಂತೆ ಸರ್ಕಾರದವರು. ಅವರಿಗೆ ಕೊಡೋದಕ್ಕೆ ನಿರ್ಧಾರ ಮಾಡಿರೋ ಮನೆಗಳು ನೋಡಿ ಹೆಂಗಿದೆ. ಎಲ್ಲಿ ಮನೆ ಅಂತಂದ್ರೆ ಬೈಯಪ್ಪನಹಳ್ಳಿ, ಬ್ಯಾಟರಾಯನಪುರ, ಅಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ನಿರ್ಮಾಣ ಆಗಿರುವಂತಹ ಸಮುಚ್ಚಯ, ಅಲ್ಲಿ ನಿರ್ಮಾಣ ಆಗಿರುವಂತಹ 1 BHK ಮನೆಗಳು. ಇಲ್ಲಿ ಅಕ್ರಮವಾಗಿದ್ವಿ, ಶೀಟ್ ಮನೆಗಳಿತ್ತು, ಅದು ಹೋಗ್ಲಿ ಬಿಡಿ, ನಮಗಿಂತ ಮನೆ ಬಂತಲ್ಲ, ಇದಕ್ಕಿಂತ ಏನ್ ಭಾಗ್ಯ ಬೇಕು ನಮ್ಗೆ ಅಂತ ಈಗ ಅವ್ರ ಮನಸ್ಸಲ್ಲಿ. ಇವರೆಲ್ಲ ಯಾರು ಇಲ್ಲಿ ಮನೆ ತಗೊಳ್ಳೋರು? ಮೂಲತಃ ಹೈದರಾಬಾದ್ನಿಂದ ಬಂದವರು, ಫಕೀರ್ ಕಾಲೋನಿಯಲ್ಲಿ ಇದ್ದಂತವ್ರು. ಅಕ್ರಮವಾಗಿ ಈಗ ಸಕ್ರಮವಾಗಿ ಇರೋದಕ್ಕೆ ಹೋಗ್ತಾ ಇದ್ದಾರೆ ಸರ್ಕಾರದ ಕೃಪೆಯಿಂದ.